ಚನ್ನಗಿರಿ ಕ್ಷೇತ್ರದ ಬಹು ನಿರೀಕ್ಷಿತ ರೈಲ್ವೆ ಮಾರ್ಗದ ಬಗ್ಗೆ ಕೂಡಲೇ ಚರ್ಚೆ ಮಾಡುವುದಾಗಿ ಲೋಕಸಭಾ ಕ್ಷೇತ್ರದ ಸದಸ್ಯೆ ಪ್ರಭಾ ಮಲ್ಲಿಕಾರ್ಜುನ್ ಆಶ್ವಾಸನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಂದು ಚನ್ನಗಿರಿ ತಾಲೂಕಿನ ಜವಳಿ ಭವನದಲ್ಲಿ ಶಾಸಕ ಬಸವರಾಜ್ ವಿ ಶಿವಲಿಂಗ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದ ಪಕ್ಷದ ಪದಾಧಿಕಾರಿಗಳಿಗೆ ಹಾಗೂ ಕರ್ನಾಟಕ ಸರ್ಕಾರದ ನಿಗಮ ಮಂಡಳಿ ಅಧ್ಯಕ್ಷರುಗಳ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಮುಂದಿನ ದಿನದಲ್ಲಿ ಕಾಂಗ್ರೆಸ್ನಿಂದ ಮತ್ತೊಂದು ಅಧಿಕಾರವನ್ನ ಹಿಡಿಯುವುದಾಗಿ ಲೋಕಸಭಾ ಕ್ಷೇತ್ರದ ಸದಸ್ಯೆ ಪ್ರಭಾ ಮಲ್ಲಿಕಾರ್ಜುನ್ ಮಾಜಿ ಸದಸ್ಯರಿಗೆ ಸೂಚನೆಯನ್ನ ನೀಡಿದ್ರು. ಸೋಮಣ್ಣವ್ರು ಬಂದಾಗ ರೈಲ್ವೆ ಹಳಿದು ಅವ್ರು ಬಂದಿದ್ದು ತುಮಕೂರು ನ್ಯೂ ಲೈನ್ ಇದೆಲ್ಲ ಅದರದ್ದು ಫ್ರಮ್ ತೋಳುಹುಣಸೆ ಟು ಆನ್ಗೋಡ್ ಅದರ ಟ್ರ್ಯಾಕ್ ವೀಕ್ಷಣೆಗೆ ಬಂದಿದ್ರು. ಸೊ ನಮ್ಮ ಚನ್ನಗಿರಿ ಕ್ಷೇತ್ರ ಜಗಳೂರು ಕ್ಷೇತ್ರದ್ದು ರೈಲ್ವೆ ಹಳಿದು ಸಮಸ್ಯೆ ಕೇಳಿದ್ರು. ಐ ಥಿಂಕ್ ಲಾಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ MP ಆಗಿ ಬಂದಾಗೂ ನೀವೆಲ್ಲರೂ ಅದನ್ನೇ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಅಲ್ಲಿ ವೈಷ್ಣವಿ ಕೇಂದ್ರ ರೈಲ್ವೆ ಮಂತ್ರಿಗಳಿದಾರಲ್ಲ ಅವರಿಗೂ ಒಂದು ಪ್ರಪೋಸಲ್ ರಿಕ್ವೆಸಿಷನ್ ಕಳಿಸಿದ್ದೀವಿ. ಸೋಮಣ್ಣರು ನೋಡೋಣ ಅಂತಾನೆ ಹೇಳಿದ್ದಾರೆ. ಅದ್ರ ಬಗ್ಗೆ ಸದ್ಯಕ್ಕೇನು ಇಲ್ಲ, ನೋಡೋಣ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ವಡ್ನಾಳ್ ರಾಜಣ್ಣ, ಶಾಸಕ ಬಸವರಾಜ್ ವಿ ಶಿವಗಂಗಾ, ನಿಗಮ ಮಂಡಳಿ ಅಧ್ಯಕ್ಷ ವಡ್ನಾಳ್ ಜಗದೀಶ್ ಹಾಗೂ ಬಯಲುಸೀಮೆ ನಿಗಮ ಮಂಡಳಿ ಅಧ್ಯಕ್ಷರಾದ ಮಂಜಪ್ಪ, ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಪಕ್ಷದ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕರ್ತರು, ಮುಂಚೂಣಿ ಘಟಕದ ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿದ್ರು.